ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಇವತ್ತಿನ ಎರಡನೇ ಪ್ರೋಮೋನು ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ, ರಿವ್ಯೂನ ಮಾಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಇದರಲ್ಲಿ ಒಂದು ಕಡೆ ಬೆಂಕಿ, ಇನ್ನೊಂದು ಕಡೆಗೆ ತುಪ್ಪ, ಮುಂದೇನು ಅಂತ ನಮ್ಮ ಬಿಗ್ ಬಾಸ್ ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆಗೆ ಬೆಂಕಿ ಅಂದ್ರೆ ನಮ್ಮ ಗಿಲ್ಲಿ ಅಂತ ಅನ್ಕೊಳ್ಬಹುದು, ಇನ್ನೊಂದು ಕಡೆಗೆ ತುಪ್ಪ ಅಂದ್ರೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಬೆಳಗಿನ ಜಗಳದ ಮುಂದುವರಿದ ಭಾಗವಂತೆ ಈ ಒಂದು ಪ್ರೋಮೋದಲ್ಲಿ ಕಂಟಿನ್ಯೂಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಗಿಲ್ಲಿ ಅಂದ್ರೆ ಸಖತ್ ಹ್ಯೂಮರ್ ಇರುವಂತ ಕಾಮಿಡಿಯನ್. ಅದರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರು ತುಂಬಾನೇ ಬಾಸಿಸಮ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಸಖತ್ ಬೇಗ ಸಿಟ್ಟು ಬರುವಂತ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ನಮ್ಮ ಗಿಲ್ಲಿ ನಟ ಅವರು ಅವರಿಗೆ ಸಿಟ್ಟು ಬರ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವರಿಗೆ ಉರಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಉರಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಅಶ್ವಿನಿ ಗೌಡ ಅವರು ಅವರನ್ನು ಹೊಡಿಬೇಕು ಅಷ್ಟರ ಮಟ್ಟಿಗೆ ಅವರನ್ನು ಕೋಪಕ್ಕೆ ಬರುವಂತೆ ಮಾಡ್ತಾ ಇದ್ದಾರೆ. ಅದು ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಉರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ ಗಿಲ್ಲಿ ನಟ ಮಾತ್ರ ಸೀಸನ್ 4ರಲ್ಲಿ ಬಂದಂತ ಪ್ರಥಮ ತರನೇ ಒಂದು ಬಿಹೇವಿಯರ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ನಮ್ಮ ಕಿಚ್ಚ ಸುದೀಪ್ ಅವರ ವೀಕೆಂಡ್ ಆದ್ಮೇಲೆ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅಂತ. ಇಲ್ಲಿ ನಮ್ಮ ಗಿಲ್ಲಿ ನಟ ಅವರಿಗೆ ಕಾಮಿಡಿಯನ್ನು ಮಾಡ್ಕೊಳ್ತಾ ಉರಿಸ್ತಾ ಇರೋದು ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಎಲ್ಲರೂ ಕೂಡ ನೀವು ಕಳೆದ 3-4 ದಿನದಲ್ಲಿ ಅಶ್ವಿನಿ ಗೌಡ ಹಾಗೆ ಗಿಲ್ಲಿ ಅಂತ ಬಂದ್ರೆ ಎಲ್ಲರ ಸಪೋರ್ಟ್ ಕೂಡ ಇರೋದು ನಮ್ಮ ಗಿಲ್ಲಿ ಅವರಿಗೆ ಅಂತಾನೆ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಇವರು ನಮ್ಮ ಜಂಟಿಗಳು, ಅದರಲ್ಲಿ ಕೂಡ ನಮ್ಮ ಅಶ್ವಿನಿ ಗೌಡ ಅವರು ನಮ್ಮ ಗಿಲ್ಲಿ ಅವರಿಗೆ ಕೆಲಸ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ಕೆಲಸವನ್ನು ಮಾಡುತ್ತಲೇ ಅವರಿಗೆ ಒಂದು ಉರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಬಾತ್ರೂಮ್ ಏರಿಯಾದಲ್ಲಿ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಮ್ಯಾಟ್ ನಲ್ಲಿ ಧೂಳು ಹಿಡಿದಿದೆ ಅಂತ ಹೇಳಿ ಅವರ ಮುಂದೆ ನಿಂತು ಅದನ್ನು ಜೋರಾಗಿ ಬಡಿಲಿಕ್ಕೆ ಶುರು ಮಾಡ್ತಾರೆ. ಆ ಧೂಳು ಅವರಿಗೆ ಹೋಗೋ ತರ. ಅದರ ಜೊತೆಗೆ ಟಿಶ್ಯೂ ಪೇಪರ್ ಅದನ್ನು ಯೂಸ್ ಮಾಡಬೇಡಿ ಅಂತ ನಮ್ಮ ಅಶ್ವಿನಿ ಗೌಡ ಅವರು ಹೇಳಿದ್ಕೊಳ್ಳಿ. ಅದನ್ನು ಬೇಕಂತಲೇ ಅದನ್ನು ಟಿಶ್ಯೂ ಪೇಪರ್ ಅನ್ನು ಅದನ್ನು ತಾನು ಯೂಸ್ ಮಾಡಿ ಅದನ್ನು ಆಮೇಲೆ ಡಸ್ಟ್ಬಿನ್ ಹಾಕೋದು, ಅದನ್ನು ಸರಿಯಾಗಿ ಒರೆಸಿ ಅನ್ನುವಂತ ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಅವರು ಮಾತನಾಡಿದ್ರೆ ನೀವು ವಾಚ್ಮನ್ ತರ ಕರೆಕ್ಟ್ ಆಗಿ ನೋಡಿ ಅಂತ ಈ ರೀತಿಯಾಗಿ ತುಂಬಾನೇ ಸಿಟ್ಟು ಬರೆಸಲಿಕ್ಕೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಸಿಟ್ಟು ಬರೆಸಲಿಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರಿಗೂ ಕೂಡ ಪಾಪ ಏನು ಮಾಡಕ್ ಆಗ್ತಾ ಇಲ್ಲ. ನೋಡೋಣ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಸಖತ್ ಆಗಿರುವಂತ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಎಪಿಸೋಡ್ ನಮಗೆಲ್ಲರಿಗೂ ಕೂಡ ಕಾದಿದೆ. ಒಂದು ಇವರಿಬ್ಬರು ಕೂಡ ತುಂಬಾನೇ ಒಂದು ಸಖತ್ ಆಗಿರುವಂತ ಜಗಳು ಕೂಡ ನಡೆಯುತ್ತದೆ ಅಂತ ನಾವೆಲ್ಲರೂ ಕೂಡ ಇವತ್ತು ಎಪಿಸೋಡ್ ಕೂಡ ವೇಟ್ ಮಾಡಿ ನೋಡೋಣ. ಒಂದು ಗಿಲ್ಲಿ ಹಾಗೆ ನಮ್ಮ ಅಶ್ವಿನಿ ಗೌಡ ಅಂದ್ರೆ ಸಖತ್ತಾಗಿ ಇವರಿಬ್ಬರು ಕೂಡ ಮೊದಲನೇ ದಿನದಿಂದಲೂ ಕೂಡ ನಾನು ಪದೇ ಪದೇ ಹಲವಾರು ವಿಡಿಯೋಗಳು ಹೇಳ್ತಾನೆ ಬರ್ತಾ ಇದ್ದೀನಿ. ಮೊದಲನೇ ಒಂದು ಎಪಿಸೋಡ್ ಇಂದ ಹಿಡಿದು ಇವತ್ತಿನ ಒಂದು ಎಪಿಸೋಡ್ ವರೆಗೂ ಕೂಡ ಇವರದೇ ಕಾರುಬಾರು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇಬ್ಬರು ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಒಂದು ಸ್ಕ್ರೀನ್ ಸ್ಪೇಸ್ ಅಲ್ಲಿ. ಯಾರು ಅತಿ ಹೆಚ್ಚು ಸ್ಕ್ರೀನ್ ಸ್ಪೇಸ್ ತೆಗೆದುಕೊಳ್ತಾರೆ ಅಂದ್ರೆ ಅವರೇ ಲಾಂಗ್ ಡ್ಯೂರೇಷನ್ ವರೆಗೂ ಕಡಾಖಂಡಿತವಾಗ್ಲೂ ಬಂದೇ ಬರ್ತಾರೆ. ಈಗ ಅದನ್ನು ಬೇಕಂತ ನಮ್ಮ ಅಶ್ವಿನಿ ಗೌಡ ಅವರು ಬೇಕಂತ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಅವ್ರು ಇರೋದೇ ಹಾಗಂತ ನಾವೆಲ್ಲರೂ ಕೂಡ ವೀಕೆಂಡ್ ವರೆಗೂ ವೇಟ್ ಮಾಡಿ ನೋಡೋಣ. ಯಾಕಂದ್ರೆ ಅಶ್ವಿನಿ ಗೌಡ ಅಷ್ಟೊಂದು ದಡ್ಡಿ ಅಂತರೂ ಅಲ್ವೇ ಅಲ್ವಾ, ಸಖತ್ ಸ್ಮಾರ್ಟ್ ಇದ್ದಾರೆ. ಅವರು ಬೇಕಂತಲೇ ಗಿಲ್ಲಿಯನ್ನು ಉರಿಸಿದ್ರೆ ನಾನು ಕೂಡ ಒಂದು ಹೈಲೈಟ್ ಆಗ್ತೀನಿ ಅಂತ ಹೇಳಿ ಒಂದು ರೀತಿಯಾಗಿ ಅವ್ರಿಗೆ ಅನಿಸಿರ್ಬೇಕು. ಒಂದು ನೋಡೋಣ ಮುಂದೆ ಏನ್ ಬಂದಿದ್ದು ಮಾಡೋಣ ಅಂತ ಹೇಳಿ ಅದನ್ನು ಒಂದು ರೀತಿಯಾಗಿ ಬಂದ ದಿನದಿಂದಲೂ ಕೂಡ ಬಾಸಿಸಮ್ ಮಾಡ್ತಾ ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಅವರು ಇಬ್ಬರಿಗೂ ಕೂಡ ಕ್ಲಾಸ್ ಅನ್ನು ತೆಗೆದುಕೊಳ್ಳೋ ತರ ಕಾಣ್ತಾ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ನಮ್ಮ ಬಾಸ್ ಅಂದ್ರೆ ನಮ್ಮ ಕಿಚ್ಚ ಬಾಸ್ ಇವರಿಬ್ಬರನ್ನು ಉರಿಸ್ತಾರಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತಿನ ಪ್ರೋಮೋ ಮಾತ್ರ ಮೇನ್ ಹೈಲೈಟ್ ನಮ್ಮ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಇವರಿಬ್ಬರ ಪೈಕಿ ನಿಮ್ಮ ಸಪೋರ್ಟ್ ಯಾರಿಗೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮುಂದಿನ ಅಪ್ಡೇಟ್ ಒಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.